ಪಂಡಿತರೆ, ವಿದ್ವಾಂಸರೇ, ಕಲಾವಿದರೆ, ಮಹಿಳೆಯರೇ ಮತ್ತು ಹಸಿರೆಯರೇ, ಹಿಂದಿನ ರಾಜ್ಯಸಭೆಯನ್ನು ಬೇರ್ಪಡಿಸುವ ಉದ್ದೇಶವೇನೆಂದರೆ, ಎಷ್ಟೋ ವರ್ಷಗಳಿಂದ ನನ್ನ ಮನಸ್ಸಿನೊಳಗಡೆ ಅಡೆದುಕೊಂಡಿರೋ ವಿಷಯ ಹೇಳಬೇಕು ಅಂದಿದ್ದೀನಿ. ಅದೇನು ನಿಮಗೆ ಗೊತ್ತೇ? ನಿಮಗೆ ಗೊತ್ತೇ? ನಿಮಗೆ ಗೊತ್ತೇ? ಹಾಗಾದ್ರೆ ಕೇಳಿ. ಅದೇನನ್ನು ಹೇಳಿ. ಏನಂದ್ಯೋ ಮತ್ತೆ ಮೊದಲೇ ಶಾಂತರಾಗಿ ಶಾಂತರಾಗಿ ಎಲ್ಲವೋ ಅಭಿವ್ಯಕ್ತಿ. ಮಹಾರಾಜರು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡಬೇಕು. ಅವರ ಮಾತಿಗೆ ಪ್ರತ್ಯುತ್ತರ ಹೇಳುತ್ತಿಲ್ಲ. ತಿಳಿಯುತ್ತೆ ಮಹಾಪ್ರಭು, ನಾವು ಪ್ರಾರಂಭಿಸಿ. ನಾನು ಏನ್ ಹೇಳ್ತಾ ಇದ್ದೆ? ಅದೇ ತಮ್ಮ ಮನಸ್ಸಿನಲ್ಲಿ ಅಡಗಿ. ಆ ವಿಷಯ ತಾನೇ. ಸರಿ 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 ಸರಿ. ಎಲ್ಲರೂ ಕೇಳಿ. ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ರಾತ್ರಿನ ಹಗಲಾಗಿಯೂ ಹಗಲನ್ನ ರಾತ್ರಿಯಾಗಿಯೂ ಏರ್ಪಡಿಸುತ್ತಿದ್ದೇನೆ. ಅದೇನೆಂದು ಹೇಳು. ಸೂರ್ಯ ರಾತ್ರಿಯ ಬರುವಂತೆಯೂ ಚಂದ್ರನು ಬೆಳಗ್ಗೆ ಬರುವಂತೆಯೂ ಏರ್ಪಡಿಸಿದ ಮಹಾಪ್ರಭು. ಇದು ನನ್ನ ಆಜ್ಞೆ, ರಾಜಾಜ್ಞೆ. ಯಾರು ಕೂಡ ಉಲ್ಲಂಘಿಸುವಂತಿಲ್ಲ. ಏನು ಮಾಡುವುದಿಲ್ಲ. ನಿಮ್ಮ ತಲೆ ತೆಗೆದು ಕಾಡಿನಲ್ಲಿ ಇಟ್ಟು ಬರ್ತಾರೆ. ಅಲ್ಲಿಂದ ತಾವು ಮುಂದೆ ಹೋಗಬಹುದು. ಸಾಕಿಸಿ ನಿಮ್ಮ ಗೋಲು. ಮಂತ್ರಿಗಳೇ, ಈಗಲೇ ಡಂಗುರವನ್ನು ಕರೆಸಿ ನಾನು ಆಜ್ಞೆ ನಮ್ಮ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಾಲುವಂತೆ ಆಜ್ಞಾಪಿಸಿ. ಸರಿ. ನಿನ್ನ ಅಕ್ಕಂಗೂ ನಿನ್ನ ತಾತನ ಮುತ್ತಾತನೂ ಅಷ್ಟೇ. ಹೇಳಿದಷ್ಟು ಮಾಡು. ಅಲ್ಲಿ ಬೇಕಿ. ಇಂದಿನ ರಾಜ್ಯಸಭೆ ಇಲ್ಲಿಗೆ ಸಂಪೂರ್ಣವಾಯಿತು. ತಾವೆಲ್ಲರೂ ನೀನೇ ನೋಡ್ತಾ ನಿಂತಿದೀಯ.
ಆಯ್ತು. ನನ್ನ ಗಂಡ ಕಳ್ಳನ ಕಲಿಯಕ್ಕಂತೂ ಹೋದ್ನ ಗಂಡವ ಶೆಟ್ಟಿ ಮನೆಗೆ ನನ್ನ ಹಾಕುತ್ತ ಮಂತ್ರಿಗಳೇ ಅಲ್ಲ ಕಣಯ್ಯ, ಪಕ್ಕದೂರು ಕೇಳ್ಸದ ಕಿಡಿಸ್ತಾ ಇದ್ದೀನಿ. ನೀವೇ ಹೇಳಿದ್ರಲ್ಲ ಬಾಯಿ ಮುಚ್ಕೊಂಡು ಅದಕ್ಕೆ ನಿಂತ್ಕೊಂಡಿದ್ದೆ. ಕೇಳಿಸ್ಕೊಳ್ಳಿ. ಅಲ್ಲ ಕಣಯ್ಯ, ಈ ಅಮ್ಮ ಹೇಳಿದ ಕಥೆನ 1 ವರ್ಷ ಸೀರಿಯಲ್ ಕಟ್ಕೋದಲ್ಲಯ್ಯ. ನಂದು ಮಗ ನಾನೇ ಮಾಡ್ಕೋಬೇಕು, ಸರಿ ತಾನೇ? ಯಾವ ನೋಡಮ್ಮ, ಇಲ್ಲಿ ಯಾರ್ದೋ ಮನೆಗೆ ಹೋಗಿ ಸತ್ತ ಅನ್ನೋದ? ಯಾರ ಮನೆಗೆ? ನಾವಂಗೆ ಒಂದು ಬಂಡವಾಳ ಶೆಟ್ಟಿ. ಸರಿ ಮಗ ಕರ್ಸಿ ಬೇಗ. ಮಂತ್ರಿಗಳೇ, ಈ ಅಮ್ಮ ನಮ್ಗೆ ನಮ್ಗೆ ಯಾರೋ ಇದು ಕಳ್ಳಿ ತರ ಕಾಣಿಸ್ತದೆ. ನೋಡ್ಬೇಡಂಗೆ. ನಾನು ನೋಡ್ಕೊತೀನಿ ಏನು ಅಂತ. ಬಂಡವಾಳ ಶೆಟ್ಟಿ. ಸರಿ ನೀನು ಇರುವ ಮನೆ ನಿನ್ನದೇನಾ? ನೀನು ನಿಜ ಹೇಳಿಕ್ಕೆ ನನ್ಗೊಂದು ತುಂಬಾ ಸಂತೋಷ ಆಗುತ್ತೆ. ಹಂಗಾಗಿ ನೋಡಮ್ಮ ಪಾಪ, ಈ ಕಳ್ಳಿ ಗಂಡ ಸತ್ತೋದ, ಅದಕ್ಕೆ ನಿನ್ನ ಕೊಡಕಾಗ್ತೀನಿ. ಏನೋ ನೀನ್ ಕಟ್ಟಿಲ್ಲ ಅಲ್ವಾ? ಯಾರು ಕಟ್ಟೋನು? ಗುತ್ತಿಗೆದಾರನ? ಅಲ್ಲ ಕಣಯ್ಯ, ನಮ್ ರಾಜ್ಯದಲ್ಲಿ ನಾಯಿ ಎಲ್ಲಿದೆ? ನೋಡ್ ಮತ್ತೆ ನಾಯಿ ಎಲ್ಲಿಲ್ಲ? ಅದೆಲ್ಲ ನಾವು ಅಜ್ಜಿನ ತಗೊಬಂದ್ ಕೊಡ್ರಯ್ಯ ನಮ್ಮ ಮಂತ್ರಿಗೆ. ಓ ನ್ಯಾಯನಾ? ನ್ಯಾಯನ ಅಂದ್ಮೇಲೆ ಬಿಡಿ. ಸರಿ ಯಾವ್ದು ಗುತ್ತಿಗೆದಾರ ತಾನೆ? ಅವ್ನು ಕಳ್ಸು ಬೇಕು. ಈ ಕೂಡಲೇ ಗುತ್ತಿಗೆದಾರರನ್ನು ಕರೆ ಮಾಡಿ. ಓ ಗುತ್ತಿಗೆದಾರರು ಬರಬೇಕು. ಅಂದಾಗೆ ಆ ಪಕ್ಕದಲ್ಲ ಆ ಒಡ್ಡೆ ಅವ್ನು ಗೊತ್ತಾ? ಅಂದಾಗೆ ಮನೆ ಕಟ್ಟಿಸ್ತಾರೆ ಅದು. ಹೌದು, ಗಲ್ಲಿಗೆ ಹಾಕ್ಬೇಕು. ತಮಾಷೆ ಮಾಡ್ತಿದ್ದೀನಮ್ಮ. ಯಾಕಂದ್ರೆ ನೀನ್ ನನ್ನ ಮಗ ಅಲ್ಲೇ ಕೂಡ ಅರಿವೇಕಿ. ಬಂಡವಾಳ ಶೆಟ್ಟಿ ಮನೆಯನ್ನು ಕಟ್ಟಿಸ್ತಾರೆ ಯಾರು? ಸೈನ್ಸ್ ಇದೆ ನಾವು. ಏನು ಕುಂಬಾರಿದೆ? ಅದೇಗೆ ಕುಂಬಾರ ತಪ್ಪಾಗುತ್ತದೆ? ಮಂತ್ರಿಗಳೇ, ಈ ಕಡೆದು ನಾಯಿ ಇದೆ. ಈಗ ನನಗಷ್ಟೇ ಹೇಳಿ ನಾಯಿ ಅಲ್ಲ ಅಂತಂದ್ರಿ, ಈಗ ನೀವೇ ನಾಯಿ ಅಂತ ಹೇಳಿರಾ? ಮತ್ತೇನಂತಾರೆ ಮತ್ತೆ? ಈಗ ಹೇಳದ್ರಲ್ಲಿ ನಾಯಿ ಇದೆ ಅಂತ ಕೇಳ್ಬೇಕು. ನೀನು ಅದನ್ನೇ ಹೇಳ್ತಿದ್ದೀರಯ್ಯ. ಈಗ ಹೇಳೋದ್ರಲ್ಲಿ ನ್ಯಾಯ ಇದೆ, ಆದ್ರೆ ನಾವು ಪರಿಶೀಲಿಸಬೇಕು. ಅಲ್ಲ ಕಡೆಯ, ನನಗ್ ಬುದ್ಧಿ ಇದ್ದಿದ್ರೆ ನಾನು ತಿನ್ನ ಕೆಲ್ಸಕ್ಕೆ ಕೊಟ್ಟಿದ್ದೆ, ನಾನೇ ಎಲ್ಲ ಮಾಡ್ತಿದ್ದೆ. ಅಚ್ಚರಿ ಅದೇನೋ ಮಾಡ್ಬೇಕು ಅಂದ್ರೆ ನೀನೇ ಮಾಡ್ಕೊ. ಅಂದ್ರೆ ಅದೇನೋ ಪರಿಶೀಲಿಸ್ಬೇಕು ಅಂದದಯ್ಯ, ನೀನೇ ಪರಿಶೀಲಿಸ.
ಮಂತ್ರಿಗಳೇ ಈತ ಮಾಡಿದ ತಪ್ಪಲ್ಲವೇ? ಈತ ಎರಡು ತಪ್ಪುಗಳನ್ನು ಮಾಡಿದ್ದಾನೆ. ಎರಡು ತಪ್ಪ ಅದ್ಯಾವ್ದಯ್ಯ? ನನಗೆ ಗೊತ್ತಿರೋದು ಒಂದೇ ತಪ್ಪು. ಇದ್ಯಾವಾಗ ಮಾಡ್ದ? ಮಹಾಪ್ರಭು ನಾನು ಹೇಳ್ತೀನಿ ಕೇಳಿ. ಹೇಳು. ಒಂದು ರಾಜಜ್ಞೆಯನ್ನು ಪಾಲಿಸಬೇಕು. ಇನ್ನೊಂದು ಕುತ್ತಿಗೆದಾರನಿಗೆ ಸೌದೆ ಹಾಕಿ ಮಳೆ ಬರ್ಸಿದ್ರು. ಕುತ್ತಿಗೆ ಬೇಯಿಸಬೇಕಾದ್ರೆ ಮಳೆ ಬಂದು ಇಟ್ಟುಗಳು ದುರ್ಬಲವಾಯಿತು, ಕಾರಣವಾಯಿತು. ಓ ವಿರುದ್ಧ ಎರಡು ತಪ್ಪುಗಳು ಮಾಡಿದ್ದರಿಂದ ಈತನಿಗೆ ಗಲ್ಲು ಶಿಕ್ಷೆ ಸರಿ. ಹೌದೌದು, ನಿಮ್ಗೆ ಗಲ್ಲು ಶಿಕ್ಷೆ ಸರಿ. ಯಾರೇ ಇವನ್ನ ಎತ್ಕೊಂಡೋಗಿ ನಮ್ ಕೊಡುಕ್ ಹಾಕ್ಬಿಡಿ, ಸರಿಯೇ? ಮಂತ್ರಿಗಳೇ ಬೇಕಿದೆ ನಮ್ಮ ನ್ಯಾಯ. ನಿಮ್ಮ ನ್ಯಾಯ ಮೀಸಲಿಟ್ಟಿತು. ನ್ಯಾಯ ದೇವತೆ ಅವ್ರ್ಯಾರು? ಮಹಾಪ್ರಭು ಇಷ್ಟು ವರ್ಷದಿಂದ ರಾಜ ನಡೆಸುತ್ತಿದ್ದೀರಿ, ನಿಮಗೆ ಗೊತ್ತಿಲ್ಲದೆ? ಅವ್ರ ರಾಜನ ಪ್ರಜೆನಾ? ಅಲ್ಲ ಮಹಾಪ್ರಭು, ಮತ್ತೆ? ನಮ್ಮ ವಂಶ ಪರಂಪರೆ ಬಂದಂತ ಕಾಳಿಕಾ ದೇವಿ. ಓ ಕಾಳಿಕಾ ದೇವಿಯೇ? ಹಂಗಂತ ಇರ್ತಾನೆ. ಈಗೇನ ನ್ಯಾಯ ದೇವತೆ ಅಂತ ಹೇಳ್ಬಿಟ್ಟು ನನ್ಗೆ ಗೊತ್ತಾಗ್ಬೇಕು. ನಾನೆಲ್ಲ ನಮ್ಮ ರಾಜನ ಪ್ರಜೆ. ನೀವು ಪ್ರಜೆದೇ ಚಿಂತೆ ಬಿಡಿ ಬರೇ. ಅದ್ ಸರಿ. ನೋಡು ಮಂತ್ರಿ, ನನ್ಗೆ ನಾನು ನನ್ನ ಬೆಂಬ ಒಮ್ಮೆ ಇಲ್ಲ, ಅವಾಗ ಪಡಲೇ ಇಲ್ಲ. ಆದ್ರೆ ನಾನೇ ಎಲ್ಲ ಮಾಡ್ತೀನಿ. ಸ್ವಾಮಿ, ನಾವು ದೇವರಲ್ಲವೇ? ಏನು ನಾನ್ ದೇವ್ರಾ? ಯಾಕೆ ನೀವು ದೇವರಲ್ವಾ? ನಾಯಿನಾ? ಮಂತ್ರಿ ಅಲ್ಲ ಮಹಾಪ್ರಭು, ನೀವು ದೇವರ, ನೀವು ತಪ್ಪಿಕೊಂಡಿಲ್ವಲ್ಲ ಅದಕ್ಕೆ. ಹೌದು, ನಮ್ ದೇವ್ರೆ. ಏಕಂದ್ರೆ ನೋಡು, ನಿನ್ಗೆ ಗಂಡ ಇಲ್ಲ ಅಂತಿದ್ರೆ ಕೆಲಸ ಮಾಡಕ್ಕೆ ಕೆಲಸ ಎಲ್ಲ ನಿಂಗೆ ಬರುತ್ತೆ, ಚೆನ್ನಾಗಿ ದುಡ್ದು ಬದುಕೋದು. ನೋಡು, ಈ ಗಂಡನ ಪ್ರಾಣಕ್ಕೆ ಮತ್ತೊಂದು ಪ್ರಾಣದಂತೆ ಕುಂಭಲಗ್ನ ಪ್ರಾಣ ಕೊಟ್ಟಾಯ್ತು, ಸರಿನಾ? ಆಮೇಲೆ ಇವಾಗ ನೋಡು ಬನ್ನಿ, ಈ ಗಂಡನ ತರ ನೀನು ಕಣ್ಣಾಕಿ ಸೊಗಬೇಡ, ಓಡಿ ಮಾಡಿ ಕಣ್ಣ ಹಾಕು, ಸರಿನಾ? ಸರಿ ಸ್ವಾಮಿ, ಮಹಾರಾಜ ಏನಾದ್ರು ಕೊಡ್ತಾ ನೋಡ್ರಿ, ಏನು ಬಿಟ್ಟಿಲ್ಲ. ಹೌದೌದು, ಗಂಡನ ಪ್ರಾಣಕ್ಕೆ ಮತ್ತೊಂದು ಪ್ರತಿ ಪ್ರಾಣ ಕೊಡಲೇಬೇಕು. ತುಂಬಾ ಸಾಗಿಲ್ಲ ಏನು? ಕೊಡ ದೊಡ್ಡದೆ, ಕೊಡವನ್ನ ಚಿಕ್ಕದು ಮಾಡಲು ಆಗಲ್ಲ. ಏನ್ ಮಾಡೋದು? ನೀವು ಹೇಳಿದಾಗೆ ಕೊಳ ಚಿಕ್ಕದು ಮಾಡ್ಕೊಂಡ್ರೆ ಬೇಡ ಅದನ್ನ ಮಾಡಿರುವಂತ ಕೊಡ ನಿಮಗೆ ನಡ್ಕೊಂಡು ರಕ್ಷಣೆ ಇರುತ್ತದೆ. ಎರಡು ಶಾಂತರಾಗಿ ಮೂರ್ಖ, ಶತಮೂರ್ಖ. ಮಹಾರಾಜರು ಹೇಳಬೇಕಾದ ಮಾತನ್ನು ನೀನು ಹೇಳುವುದೇ ಬಾಯಿ ಮುಚ್ಕೊಂಡು ನಿಲ್ಕೋಬೇಕು. ಅದೀಗ ಪ್ರಸಂಗಿ ನಾವಿನ್ನು ಮುಂದುವರಿಸಿ ಮಾತಾಡು. ಕೊಡ ಚಿಕ್ಕದು ಮಾಡಲು ಆಗಲ್ಲ. ಮಂತ್ರಿಗಳೇ, ನೀವೇನು ರೂಪಾಯಿ ಹೇಳಿ. ಮಹಾಪ್ರಭು, ಕೊಳ ಚಿಕ್ಕದು ಮಾಡೋದಕ್ಕೂ ಆಗುವುದಿಲ್ಲ. ಹಾಗಾದರೆ ನಮ್ಮ ಕೊಳಕ್ಕೆ ಸರಿ ಹೊಂದುವ ಕಟ್ಟಿರುವ ಮನುಷ್ಯರನ್ನು ತಂದರೆ? ಏನು? ಕೊಳಕ್ಕೆ ಸರಿ ಹೊಂದುವ ಕಟ್ಟಿರುವ ಮನುಷ್ಯನ ತಂದರೆ? ಹೋಗಿ ಬಿಡಯ್ಯ, ನೀವು ಸಣ್ಣ ಆಯ್ತ್ಯಾ? ನಾನು ನಿಮ್ಮಷ್ಟು ದಪ್ಪ ಇಲ್ಲ ಬಿಡಿ. ಏನಂದ್ಯೋ? ಏನಿಲ್ಲ. ಕೇಳಿಸ್ಕೊ. ಏನಂದ್ರೆ ಕೊಳಕ್ಕೆ ಸರಿ ಹೊಂದುವ ಕಟ್ಟಿರುವ ಮನುಷ್ಯನ ತಂದರೆ? ಇದು ಚೆನ್ನಾಗಿದೆ. ಯಾರಲ್ಲಿ? ನಮ್ ಕೊಳಕ್ಕೆ ಸರಿಯಾಗಿ ತಲೆ ಹೊಂದುವ ಕದ್ದಿರೋ ಮನುಷ್ಯನ ಕರ್ಕೊಂಡು ಬನ್ನಿ. ಹೆಂಗೆ? ನಿಮ್ಮಷ್ಟು ಬುದ್ಧಿವಂತ ರಾಜ ಎಂದು ಹೌದೌದು, ನನ್ನಂತ ಬುದ್ಧಿವಂತ ರಾಜ ಎಲ್ಲೂ ಇಲ್ಲ. ಏನ್ ಕಲಿ ಕತ್ತಲ ಚಿನ್ನದ ಮಂತ್ರಿಗಳೇ, ಯಾರು? ಅದೇ ಹೇಳಿದ್ರಲ್ಲ, ನಮ್ಮ ಕೊಳಕ್ಕೆ ಕಟ್ಟಿರುವ ಮನುಷ್ಯ ಇವ್ರೆ. ಇವ್ರೆ ಹೆಸರೇನ್ರಿ? ಓಕೆ, ಚಿಕ್ಕುದಿಯವ್ರೆ, ಬರಬೇಕು. ನೋಡಿ ಚಿಕ್ಕುದಿಯವ್ರೆ, ಪಾಪ ಈ ಕಳ್ಳಿ ಗಂಡ ಸತ್ತೋದ. ಅವ್ನ ಪ್ರಾಣಕ್ಕೆ ಮತ್ತೊಂದು ಪ್ರಾಣ ಕೊಡ್ಬೇಕು ಅಂತ ನಿಮ್ ಪ್ರಾಣ ಕೊಡಕ್ಕೆ ಇಚ್ಛಿಸಿದೀವಿ. ನಿಮ್ ಕೊನೆ ಆಯ್ತು ಏನಾದ್ರೆ ನಮ್ಮ ಮುಂದೆ ಹೇಳ್ಕೋಬಹುದು. ಗಣಪತಿ ಅವರೆಲ್ಲಿದ್ದಾರೆ? ಯಾರಲ್ಲಿ? ಈ ಕೂಡಲೇ ದೊಡ್ಡ
ನೋಡಿ ಗೊತ್ತಿದೆಯವ್ರೆ ನಿಮ್ಮ ಶಿಷ್ಯರಿದ್ದಾರಲ್ಲ ಅವ್ರು ಕೊನೆಗಾಲದಲ್ಲಿ ದರ್ಶನ ಮಾಡ್ಬೇಕು ಅದೇ ಕಳಿಸ್ತೀವಿ. ಮಾತಾನೆ ಆಡಿ ಆಡಿ ಎಷ್ಟು ಹಣ ಆಡಿ ನಮ್ಗೆ ಏನಾಗ್ಬೇಕು ಮಂತ್ರಿಗಳೇ. ಅಂದಾಗೆ ನಮ್ಮ ರಾಜ್ಯದ ಪ್ರಾಣಿಗಳು ಚೆನ್ನಾಗಿದ್ದಾರ? ಗರ್ಭದಿಯವ್ರೆ ಅದ್ಯಾಕನ್ನ ಕಿಚ್ಚಾಡ್ತಿರೋದು? ಅಲ್ಲ ಕಣ್ಣಯ್ಯ, ಸಣ್ಣದಾಗಿದ್ದ ಪ್ರಶ್ನೆ ಕೇಳಿದ್ರೆ ನಾವು ಬೆಳಕು ತರಿಸಿಲ್ಲ. 5 ನಿಮಿಷ ಕಾಲಾವಕಾಶ ಕೊಡಿ. ಮಂತ್ರಿಗಳೇ, ಅಲ್ಲ ಗುರು ದೊಡ್ಡವನ ಶಿಷ್ಯ ದೊಡ್ಡವನ? ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ನಮ್ಮನ್ನ ಕ್ಷಮಿಸ್ಬೇಕು ಅಂತ ಕೇಳ್ಕೊಂತೀವಿ. ಎಲ್ಲ ನಾವು ನಿಮ್ಮ ಮಕ್ಕಳ ಥರ ಅವ್ರನ್ನ ಏನೇ ನಮ್ಮಿಂದ ತಪ್ಪಾಗಿದ್ರು ಕೂಡ ಕ್ಷಮಿಸಿ. ಓಕೆ, ಇವಾಗ ಪಾತ್ರ ಹೆಸರುಗಳನ್ನ ಹೇಳ್ತಾ ಹೋಗ್ತೀವಿ. ನನ್ನ ಹೆಸರು ತೇಜಸ್ ಅಂತ. ನಾನು ಇಲ್ಲಿ ಮೂರ್ತ ರಾಜ್ಯದ ನಾಟಕ ಮಾಡ್ತೇನೆ. ನನ್ನ ಹೆಸರು ಭವಾನಿ. ನಾನು ಈ ನಾಟಕದಲ್ಲಿ ಮಂತ್ರಿ ಪಾತ್ರವನ್ನು ಮಾಡಿದ್ದೇನೆ. ನನ್ನ ಹೆಸರು ರತ್ನ. ನಾನು ಕಳ್ಳಿ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ಮಾಧವ್ ಕುಮಾರ್. ನಾನು ಕನ್ನಡ ಮತ್ತು ಕುಂಬಾರ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ವೈಷ್ಣವಿ. ನಾನು ಸೂತ್ರಧಾರ ಮತ್ತು ಗುತ್ತಿಗೆದಾರ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ರಕ್ಷ. ನಾನು ನಮಸ್ಕಾರ. ನನ್ನ ಹೆಸರು ಸಿಂಚನ. ನನ್ನ ಪಾತ್ರ ಹೆಸರು ಬಂಡವಾಳ. ನಮಸ್ಕಾರ. ನನ್ನ ಹೆಸರು ಕೌಶಲ್. ನನ್ನ ಪಾತ್ರ